ಅಮ್ಮ ಇಲ್ಲಿ ಒಂದು ದೇವಸ್ಥಾನ ಒಂದು ನಿರ್ಮಾಣ ಮಾಡಬೇಕು ಅಂತ ನಿಮಗೆ ಪ್ರೇರಣೆ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಈ ಒಂದು ದೇವಸ್ಥಾನ ಅಂದ್ರೆ ಇಲ್ಲೇ ಕಟ್ಟಿಸ್ಬೇಕು ಅನ್ನೋಂಥ ಒಂದು ಉದ್ದೇಶ ಯಾಕೆ ಬಂತು, ಮತ್ತೆ ಇಲ್ಲಿ ಒಡೆದು ಮೂಡಿದೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಅಥವಾ ನೀವೇ ಪ್ರತಿಷ್ಠಾಪನೆ ಮಾಡಿ? ಇಲ್ಲ, ಅಲ್ಲಿ ಒಂದು ಈಚಲು ಗಿಡ, ಒಂದು ಎಕ್ಕದ ಗಿಡ ಒಡೆದು ಮೂಡಿತ್ತು. ಅದರಿಂದ ನಾವು ನೋಡಿದ್ವಿ. ಅದರಿಂದ ನೋಡಿ ಆಮೇಲೆ ಇದು ಆಮೇಲೆ ಬೇವಿನ ಗಿಡ ಕಾಣಿಸ್ಕಂತು, ಆಮೇಲೆ ಉತ್ತ ಕಾಣಿಸ್ಕಂತು. ಅವಾಗ ಉತ್ತ ಕಾಣಿಸ್ಕೊಂಡ್ಮೇಲೆ ನಾವು ಮಾಡಬೇಕು, ದೇವಸ್ಥಾನ ಮಾಡಲೇಬೇಕು ಅನ್ನೋದು ನಮಗೆ ಇದು ಬಂತು. ಅಂದ್ರೆ ನಿಮಗೆ ಪ್ರಾರಂಭದಲ್ಲಿ ಗೊತ್ತಾಗಿದೆ ಈಚಲು ಗಿಡ ಎಕ್ಕದ ಗಿಡ, ಇದರಿಂದನೇ ನಮಗೆ ಗೊತ್ತಾಯಿದ್ದು. ಆಮೇಲೆ ಒಂದು ಬೇವಿನ ಸೊಸಿ ಇಲ್ಲಿ ಕಾಡಾಗಿ ಬೆಳ್ಕೊಂಡಿತ್ತು, ನಮಗೆ ಗೊತ್ತಿರಲಿಲ್ಲ. ತಾಯಿನೇ ಹೇಳಿದ್ಲು ಇಂಥ ತಾನೇ ಐತೆ ನಾನು ತಿನ್ನೋ ತುತ್ತು ನೋಡಿ ಅಂತ. ಅವಾಗ ಬೇಲಿ ಎಲ್ಲ ಕಿತ್ತಾಗ ಬಸವಿಗೆ ಕಾಣಿಸ್ಕೊಂತು ಅದು. ನಂತರ ನಿಮಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ಏನು ನೀವು ಇದು ಮಾಡಿದ್ರಿ? ನಾವು ಪೂಜೆ ಇಟ್ಟಿಸ್ವಿ. ಇಲ್ಲಿ ಪೂಜೆ ಇಟ್ಟಿಸಿ 3 ತಾಮ್ರ ಬಿನಿಗೆ ಎಲ್ಲಾನು ಪೂಜೆ ಕಳಸ ತಂದು ಪೂಜೆ ಇಟ್ಟಿಸ್ವಿ. ಆಮೇಲೆ ದೇವಸ್ಥಾನ ಕಟ್ಟಲೇಬೇಕು ಅಂತ ಬಲವಂತ ಇದು ಮಾಡೋ ಹೊತ್ತಿಗೆ ಒಂದು ತಳದಿ ಪೂಜೆ ಮಾಡಿಸಿ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂದ್ರೆ ಈ ದೇವಾಲಯದಲ್ಲಿ ಯಾವ ಯಾವ ದೇವರುಗಳು ಇವಾಗ ನೆಲೆಸ್ತಾ ಇದಾವೆ? ಯಾವ ದೇವರು? ಕುಂಟಮಾರಮ್ಮ, ಹೊಸರಮ್ಮ, ಭೂತರಾಯ. ಆಮೇಲೆ ಅಲ್ಲಿ ಮುಂದಕ್ಕೆ ಇಲ್ಲಿ ಒಳಗಡೆ ಇರಲ್ಲ ಅಂತ, ಜಾಸ್ತಿ ಬೆಳೆಯೋಕ್ಕಾಗಲ್ಲ ಅಂತ ಮುಂದಕ್ಕೆ ಹೋಗ್ತೀನಿ ಅಂತ ಅಲ್ಲಿಗೆ ಹೋಗಿದ್ದಾರೆ ಮುಂದಕ್ಕೆ. ಈಗ ಈ ದೇವಾಲಯಕ್ಕೆ ಅಭಿವೃದ್ಧಿಗೆ ಅಂದ್ರೆ ಈಗ ದೇವಸ್ಥಾನ ಕಟ್ಸಿದೀರಾ, ಎಲ್ಲ ನೀವೇ ಸ್ವಂತ ದುಡ್ಡಿಂದ ಕಟ್ಸಿರೋ? ನಾವು ಸ್ವಂತ ಅಂದ್ರೆ ಭಕ್ತಾದಿಗಳು ಸಹಾಯ ಮಾಡಿದ್ರೆ, ಗ್ರಾಂಟ್ ಹಾಕ್ಸ್ಕೊಟ್ಟಿದ್ದಾರೆ. ಮತ್ತೆ ಧರ್ಮಸ್ಥಳದ ಹೆಗ್ಡೆಯರು 1 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಇವರು ಸಣ್ಣ ಪುಟ್ಟ ಅಮೌಂಟು 10,000 ಕೊಡೋರು, 5,000 ಕೊಡೋರು ಎಲ್ಲ ಸಹಾಯ ಮಾಡಿದೀವಿ. ಉಳಿದದ್ದ ಅಮೌಂಟ್ ನಾವು ಹಾಕೊಂಡು ಸ್ವಂತದಿಂದ ಮಾಡಿದೀವಿ. ಈ ದೇವಾಲಯದ ವಿಶೇಷ ಏನಂತ ಹೇಳಕ್ ಇಷ್ಟಪಡ್ತೀರಾ? ಏನು ವಿಶೇಷ ಈ ದೇವಾಲಯಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾರಿಗೆ ಬಂದ್ರು ಕಷ್ಟ ಅಂತ ಬಂದವರಿಗೆ ಒಳ್ಳೇದ ಮಾಡೇ ಮಾಡ್ತಾಳೆ ತಾಯಿ ಅನ್ನೋದು ಭರವಸೆ ನನ್ಮಿಗೆ ಐತಿ. ಈಗ ಆಲ್ರೆಡಿ ಇಲ್ಲಿಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲ ಕೋರಿಕೆಗಳು ನೆರವೇರೈತಿ. ಎಲ್ಲ ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಭಕ್ತಾದಿಗಳು ಹೇಳ್ತಾರೆ, ಬಂದ್ರೆ ನಮಗೆ ತಾಯಿಂದ ಒಳ್ಳೇದಾಯ್ತೆ, ನಮಗೆ ಮಕ್ಕಳಾಗೈತೆ, ಎಲ್ಲದೂ ಆಗೈತೆ, ಒಳ್ಳೇದಾಯ್ತೆ, ಚೆನ್ನಾಗಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಎಲ್ಲಾರು ಬಂದರೆಲ್ಲ ಅದೇ ಹೇಳೋದು. ಈಗ ಉತ್ತ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ತೋರಿಸ್ತೀರಾ ನಮಗೀಗ? ತೋರಿಸ್ತೀನಿ ನೋಡ್ರಿ. ಅದೇ ತುಂಬಾ ದಿವಸದಿಂದ ಇಲ್ಲಿ ಏನು ಇರಲಿಲ್ಲ. ಅಲ್ಲಿಂದ ಮುಂದಕ್ಕೆ ನಾನು ಅಲ್ಲಿ ಒಳಗಡೆ ಬೆಳೆಯೋಕ್ಕಾಗಲ್ಲ ಅಂತ ಮುಂದಕ್ಕೆ ದೃಷ್ಟಿ ಕೊಡ್ತೀನಿ ಅಂತ ಇಲ್ಲಿ ಇವಾಗ ಕೊಟ್ಟಿದ್ದಾಳೆ, ಮುಂದಕ್ಕೆ ಬಂದಿದ್ದಾಳೆ. ಅಲ್ಲಿಂದ ಮುಂದಕ್ಕೆ ದೃಷ್ಟಿ ಕೊಟ್ಟು ಇಲ್ಲಿ ಸರ್ಪ ಆಡೋದು, ಇದು ಮಾಡೋದು, ಪ್ರತಿಯೊಂದು ಪೂಜೆ ಎಲ್ಲ ಮಾಡ್ತೀವಿ. ಇಲ್ಲೇ ಸರ್ಪಗಳು ಕಾಣಿಸ್ಕೊಂಡು ಬಸ್ಸು ಅವನಿಗೆ ಕಾಣಿಸ್ಕೊಂಡಿತ್ತೆ, ನಮಗೇನು ಕಾಣಿಸ್ಕೊಂಡಿಲ್ಲ. ನಾನು ಏನಂತ ಭಯ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಡ ಕಣವ, ನಮಗೆ ಭಯ ಆಗುತ್ತೆ. ಇದು ಯಾವ ಒಂದು ದೇವರು? ಇದು ದೇವರು ಇವರಿಗೆ ಬೇಕು, ನಮಗೆ ಭೂತ ಬೇಕು, ಬಲಿ ಇಲ್ಲೇ ಆಗಬೇಕು, ಮರಿ ಎಲ್ಲನೂ ಇಲ್ಲಿ ಹೊಡಿಬೇಕು. ಸುಮ್ಮನೆ ನೀವು ಒಳಗಡೆ ತಂದು ಮಾಡಂಗಿಲ್ಲ ನನಗೆ, ನಾನು ಬರೀ ವಾಸನೆ ಕುಡಿಯೋದು, ಇವನಿಗೆ ಆಗಬೇಕು, ನನಗೆ ಬೇಕೇ ಬೇಕು ಅನ್ನೋದಕ್ಕೆ ತಂದಿಲ್ಲಿ ಇವನ ಸ್ಥಾಪನೆ ಮಾಡಿರೋದು ಸ್ವಾಮಿ. ಇದು ಯಾವ ದೇವರು? ಇದು ಭೂತಪ್ಪ ಅಂತ. ಅಂದ್ರೆ ಇಲ್ಲಿಗೆ ಕುರಿ ಕೋಳಿ ಎಲ್ಲದು. ಈಗ ನೀವ್ ಹೇಳೋದು ಅಂದ್ರೆ ಈಗ ಭಕ್ತಾದಿಗಳು ಅವ್ರ ಅರ್ಕೆಗಳು ಪೂರೈಸೋದು, ಅವ್ರು ಬಂದು ಅರ್ಕೆನ ಮಾಡ್ಕೊಂಡು ಹೋದ್ರು. 48 ದಿವಸ ತುಂಬಿದಾಗ ಫಸ್ಟ್ನೇ ಮರಿನೇ ನಾನು ಕೊಡ್ತೀನಿ ಅಂತ ಮಾಡ್ಕೊಂಡು ಹೋಗಿದ್ಲು ಪಾಪ. ಪುಣಾತ್ ಕಿತ್ತಿ ಗಂಡ ಇಲ್ಲ ಏನಿಲ್ಲ, 2 ಹೆಣ್ಮಕ್ಳು ಸಾಕೊಂಡಿದ್ಲು, ಮಗಳನ್ನು ಮದುವೆ ಮಾಡಿದ್ಲು. ಇವಾಗ ಇಲ್ಲಿಗೆ ಬಂದು ಬಲಿ ಕೊಟ್ಟು ಹೋದ ತಕ್ಷಣನೇ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಬಂದಿತ್ತೆ, ನಾನು ಮದುವೆ ಮಾಡ್ತಾ ಇದ್ದೀನಿ ಅಂತ ಕುರಿ ತಂದು ಮರಿನೇ ಆಗ್ಬೇಕು ನನಗೆ ಅಂದ್ಲು. ಆ ಮರಿ ತಂದು ಪಾಪ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಮಗಳು ಈಗ ನೀಟಾಗಿ ಒಳ್ಳೆ ಜಾಗ ಕೊಟ್ಟು ಮದುವೆ ಮಾಡಿದಾಳೆ ಅವಳು. ಮಂದಿಯವ್ರಿಗೆ ಬಂದಿರೋದೆಲ್ಲ ಒಳ್ಳೇದಾಗಿಲ್ಲ. ಪೂಜೆ ಮಾಡಿಸ್ಕೊಂಡು ಬಂದ್ವಿ, ಅಲ್ಲಿ ಇದು ಮಾಡಂಗಿಲ್ಲ ಕಣ, ಹೂವೇನು ಕೊಡಂಗಿಲ್ಲ, ಹೂ ಕೇಳಂಗಿಲ್ಲ ಕಣ, ಖಾಲಿ ಒಂದಿಷ್ಟು ಹಾಕ್ಯಂಬ ಬೇಡ, ಸ್ನಾನ ಮಾಡೋದು ಹೊರಬೇಡಿ, ಒಳಕ್ಕೆ ಎಲ್ಲ ಒಳ್ಳೇದಾಗಿಲ್ಲ. ಎಷ್ಟು 11 ಹೇಳಿತ್ತು, 15 ತಂದಿದ್ದೆ. ಇಲ್ಲಿ ಒಳಗೆ ಚೆನ್ನಾಗಲ್ಲ. ಎಷ್ಟು ಕೊಟ್ಟು